ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ತುಂಬ ದಿನ ಆದಮೇಲೆ ಮತ್ತೆ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ಮೇಲೆ ಲಾಗ್ಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇಷ್ಟು ದಿವಸ ಲಾಗ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಎಕ್ಸಾಮ್ ಇತ್ತು. ಸೊ ಎಕ್ಸಾಮ್ ಮುಗೀತು, ಶುಕ್ರವಾರಕ್ಕೆ ಎಕ್ಸಾಮ್ ಮುಗೀತು. ಅವತ್ತು ಶನಿವಾರ ಒನ್ ಡೇ ಫುಲ್ ರೆಸ್ಟ್ ತೊಗೊಂಡು ಆಮೇಲೆ ಇವತ್ತಿಂದ ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನಗೆ ನಂದು ಯೂಟ್ಯೂಬ್ ಓಪನ್ ಮಾಡಿ ನೋಡಿದ ತಕ್ಷಣ ನನಗೆ ಶಾಕ್ ಆಗೋಯ್ತು. ಯಾಕಂತಂದರೆ ಈ ಒಂದು ತಿಂಗಳಿಂದ ನಾನು ವೀಡಿಯೋನೇ ಆಗದಿರ ಇರೋದ್ರಿಂದ ನಿಜ ಫ್ರೆಂಡ್ಸ್, ಎಷ್ಟು ವ್ಯೂಸು ಸಬ್ಸ್ಕ್ರೈಬ್ಸ್ ಎಲ್ಲ ಡೌನ್ ಆಗೋಗ್ಬಿಟ್ಟಿದೆ. ಇಲ್ಲಿದ್ದಿದ್ದು ಒಂದು ಸ್ವಲ್ಪ ವ್ಯೂಸ್ ನನಗೆ ಫುಲ್ಲು ಇಲ್ಲಿವರೆಗೂ ಡೌನ್ ಆಗೋಗ್ಬಿಟ್ಟಿದೆ. ಝೀರೋ ಆಗಿಬಿಡುತ್ತೆ ಹೆಂಗೆ ಬಿಟ್ಬಿಟ್ರೆ ಅಂತ ಅಂದ್ಬಿಟ್ಟು. ನಿಜ ಏನಿಲ್ಲ, ಎಲ್ಲ ಒಂದು ಗ್ರೋತ್ ಒಂದು ಚೆನ್ನಾಗಿ ಅಂತ ಇತ್ತು ನನ್ನ ಚಾನಲ್. ಒಂದು ಮಟ್ಟಕ್ಕೆ ಆಗದಿರೋದ್ರಿಂದ ವಿಡಿಯೋ ಫುಲ್ಲು ಡೌನ್ ಆಗಿಬಿಟ್ಟಿದೆ. ವ್ಯೂಸು ಸಬ್ಸ್ಕ್ರೈಬ್ಸು ಎಲ್ಲ ಡೌನ್ ಆಗಿಬಿಟ್ಟಿದೆ. ಏನಪ್ಪ ಹಿಂಗಾಗೋಯ್ತು ಅಂತ ಅನಿಸ್ಬಿಡುತ್ತೆ. ಅಂದರೆ ಡೈಲಿ ಮಾಡ್ತಾಯಿದ್ರೆ ಅದೊಂಥರ ಡೈಲಿ ವ್ಯೂವರ್ಸ್ ನೋಡೋರು ಇರ್ತಾರೆ, ವ್ಯೂಸ್ ಬರುತ್ತೆ. ಸೊ ನಾನು ಇಷ್ಟು ದಿವಸ ಬ್ರೇಕ್ ತೊಗೊಂಡಿರೋದಕ್ಕೆ ವ್ಯೂಸ್ ಎಲ್ಲ ಕಮ್ಮಿ ಆಗಿಬಿಟ್ಟಿದೆ. ನಾನಂತೂ ಅಯ್ಯೋ ಏನಪ್ಪ, ನಾನಾದರೂ ವೀಡಿಯೋ ಮಾಡ್ಕೊಂಡು ಹೋಗ್ಬೋದಿತ್ತು. ಬಟ್ ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ಪ್ರೆಷರ್ ಜಾಸ್ತಿ ಆಗುತ್ತೆ. ಓದೋದು ಇರುತ್ತೆ, ಸ್ಕೂಲ್ಗೆ ಹೋಗೋದು ಇರುತ್ತೆ, ಮನೇಲಿ ಕೆಲಸನೂ ಇರುತ್ತೆ, ಮಗು ನೋಡ್ಕೊಳ್ಳೋದು ಇರುತ್ತೆ. ಅದರಲ್ಲಿ ಯೂಟ್ಯೂಬು ನಾನು ವೀಡಿಯೋ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು, ಅದಕ್ಕೂ ಟೈಮ್ ಕೊಡಬೇಕು. ಯೂಟ್ಯೂಬು ದಿನ ಮಾಡಬೇಕು ಅಂತಂದರೆ ತುಂಬ ಪ್ರೆಷರ್ ಆಗುತ್ತೆ, ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಮಾಡಲಿಲ್ಲ. ಇವಾಗ ಪ್ರೆಗ್ನೆಂಟ್ ಬೇರೆ ಅಲ್ವಾ, ಸೊ ಅದಕ್ಕೆ ನಾನು ಮಾಡಲಿಲ್ಲ. ನಾನು ಈ ವಿಡಿಯೋದಲ್ಲಿ ಎಷ್ಟು ಮಂತು ನನಗಿವಾಗ ಅಂತ ತಿಳಿಸ್ಕೊಡ್ತೀನಿ. ಹಾಗೆ ಎಕ್ಸಾಮ್ ಕೂಡ ಹೇಗೆ ಮಾಡಿದೆ ಅಂತ ತಿಳಿಸ್ಕೊಡ್ತೀನಿ. ಸೊ ಇನ್ಮೇಲೆ ವೀಡಿಯೋಸ್ ಬರ್ತಾನೆ ಇರುತ್ತೆ. ಆದಷ್ಟು ಟ್ರೈ ಮಾಡ್ತೀನಿ, ದಿನಕ್ಕೆ ಒಂದೆರಡು ವೀಡಿಯೋಸ್ ಮಾಡೋದು ಟ್ರೈ ಮಾಡ್ತೀನಿ ಹಾಕೋಕ್ಕೆ. ಇನ್ನು ಗ್ರೋತ್ ನಿಂತೋಗ್ಬಿಟ್ರೆ ತುಂಬ ಕಷ್ಟ. ಮತ್ತು ನಾನು ಫಸ್ಟಿಂದ ಮಾಡ್ಕೊಂಡು ಹೋಗಬೇಕು. ಇವಾಗ ಯೂಟ್ಯೂಬಲ್ಲಿ ಹಂಗಾಗ್ಬಿಟ್ಟಿದೆ. ಸರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಸೊ ಈಗ ನನಗೆ ಎಷ್ಟೊಂದು ತುಂಬ ಜನ ಕೇಳ್ತಾಯಿದ್ದಾರೆ, ಈಗ ಎಷ್ಟು ಮಂತು, ಎಷ್ಟು ತಿಂಗಳು ಅಂತ ಎಷ್ಟೊಂದು ಜನ ನೋಡಿದವರೆಲ್ಲ ಅದನ್ನೇ ಕೇಳ್ತಾಯಿದ್ದಾರೆ. ಇವಾಗ ಫುಲ್ಲು ಎವಿಡೆಂಟಿಯಾಗಿ ಕಾಣಿಸುತ್ತೆ, ನಾನು ನೋಡಿದ್ರೇ ಗೊತ್ತಾಗ್ಬಿಡುತ್ತೆ ಪ್ರೆಗ್ನೆಂಟು ಅಂತ ಅಂದ್ಬಿಟ್ಟು. ಸೊ ಹೊಟ್ಟೆ ತುಂಬ ದಪ್ಪ ಆಗಿದೆ, ಎಲ್ಲರಿಗೂ ಗೊತ್ತಾಗುತ್ತೆ ಪ್ರೆಗ್ನೆಂಟು ಅಂತ ಅಂದ್ಬಿಟ್ಟು. ಎಲ್ಲರೂ ಒಂದೇ ಮಾತು ಕೇಳೋದು, ಎಷ್ಟು ತಿಂಗಳು ಎಷ್ಟು ಮಂತು ಅಂತ ಅಂದ್ಬಿಟ್ಟು. ಸೊ ಇವಾಗ ಅಟ್ ಪ್ರೆಸೆಂಟ್ ನನಗೆ ಎಷ್ಟು ತಿಂಗಳು ಅಂದರೆ ಈಗ 6ಗೆ ಬಿದ್ದಿದೆ ನನಗೆ 6 ಮಂತಲ್ಲಿ ನನ್ನ ರನ್ನಿಂಗು ಇವಾಗ. ಸೊ ಇನ್ನೇನು ಅಕ್ಟೋಬರಲ್ಲೇ ನನಗೆ ಡೆಲಿವರಿ ಡೇಟ್ ಇರೋದು. ಆಮೇಲೆ ಡಿಸೆಂಬರಲ್ಲೇ ನನಗೆ ಮತ್ತೆ ಸೆಕೆಂಡ್ ಸೆಮ್ಮು ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಯಪ್ಪ, ಹೇಗೆ ಹ್ಯಾಂಡಲ್ ಮಾಡೋದು ಅಂತಲೇ ಗೊತ್ತಾಗ್ತಾಯಿಲ್ಲ. ಈ ಪ್ರೆಗ್ನೆನ್ಸಿಯಲ್ಲಿ ನಾನು ಓದ್ಕೊಂಡು ರಾತ್ರಿಯೆಲ್ಲ ನಿದ್ದೆ ಕೆಟ್ಟು ಓದಿ ನಾನು ಹೋಗಿ ಜರ್ನಿ ಮಾಡಿ ಇಲ್ಲಿಂದ ಚಿಕ್ಕಬಳ್ಳಾಪುರಕ್ಕೆ ಬಿದ್ದಿದ್ದು. ಸೊ ಅಲ್ಲಿ ನಾನು ಹೋಗಿ ಬೆಳಿಗ್ಗೆ 6 ಗಂಟೆಗೆ ಎದ್ದು ಇನ್ನೂ ಬೇಗನೆ ಎದ್ದೊಳ್ತಾಯಿದ್ದೆ. ಎಕ್ಸಾಮ್ ಟೈಮಲ್ಲಿ 4 ಗಂಟೆಗೆಲ್ಲ ಎದ್ದು ಓದ್ಕೊಂಡಿದ್ದೆ. ರಾತ್ರಿ 12 ಗಂಟೆ 12:30ವರೆಗೂ ಓದ್ಕೊಂಡು ಮತ್ತೆ ಬೆಳಿಗ್ಗೆ 4 ಗಂಟೆಗೆ ಎದ್ದೊಳ್ತಾಯಿದ್ದೆ ನಾನು. ಆಮೇಲೆ ಇಲ್ಲಿ 6 ಗಂಟೆ 6:30ಗೆಲ್ಲ ಮನೆ ಬಿಡ್ತಾಯಿದ್ವಿ ನಾವು. ಎಕ್ಸಾಮ್ ಹಾಲ್ಗೆ ಹೋಗೋಷ್ಟೊತ್ತಲ್ಲಿ 9:30 ಆಗ್ತಾಯಿತ್ತು. ನಿಜವಾಗ್ಲೂ 100 ಕಿಲೋಮೀಟ್ರ್ ಜರ್ನಿ ದಿನ ಇಲ್ಲಿಂದ ಕಾರಲ್ಲಿ ಹೋಗ್ಬೇಕಾಗಿತ್ತು. ಈ ದಾರಿ ರೋಡು ರಸ್ತೆಗಳಂತೂ ಹೆಂಗಿತ್ತು ಅಂತಂದರೆ ನಿಜಪ್ಪ ಸಾಕಾಗೋಗ್ಬಿಟ್ಟಿತ್ತು. 9 ತಿಂಗಳಲ್ಲಿ ಬಂದರೆ ಇಲ್ಲಿ ಡೆಲಿವರಿಗೆ ಆಸ್ಪತ್ರೆಗೆ ಹೋಗೋದೇ ಬೇಡ, ಈ ರೋಡಲ್ಲೇ ಡೆಲಿವರಿ ಆಗಿಬಿಡುತ್ತೆ. ಆ ಥರ ಇದೆ ರೋಡು. ಬರೀ ಅಲ್ಲ, ಮತ್ತು ರೋಡೇ ಸರಿ ಇಲ್ಲ. ಎಗ್ರಿಕೊಂಡು ಹೋಗಿರೋದು ಫ್ರೆಂಡ್ಸ್ ಎಕ್ಸಾಮ್ ಬರೆಯೋಕ್ಕೆ. ಕೊನೆಗೂ ಎಕ್ಸಾಮ್ ಬರೆದ್ಬಿಟ್ಟು ಬಂದೆ. ತುಂಬ ಪ್ರೆಷರ್ ಇತ್ತು. ಅಯ್ಯೋ, ಒಂಥರ ತಲೆನೋವು, ಓದೋಕ್ಕಾಗ್ತಾಯಿರಲಿಲ್ಲ. ಬುಕ್ ಎತ್ಕೊಂಡ್ರೆ ಸಾಕು ನಿದ್ದೆ ಬರ್ತಾಯಿತ್ತು. ರಾತ್ರಿ ಸರಿಗೆ ನಿದ್ದೆ ಇಲ್ದಿರ, ಬೆಳಗ್ಗೆ ಸರಿಗೆ ನಿದ್ದೆ ಇಲ್ದಿರ ಎಕ್ಸಾಮ್ ಬರೀಬೇಕು ಅಂದರೂ ಭಲೇ ಕಷ್ಟ ಆಯಿತು ನನಗೆ. ಬಟ್ ಒಟ್ಟಿನಲ್ಲಿ ಏನು ಅಂತಂದರೆ, ಜಾಸ್ತಿ ತಗೊಳ್ಳೋದು ಬೇಡ, ಜಾಸ್ತಿ ರಿಸ್ಕ್ ತಗೊಳ್ಳೋದು ಬೇಡ, ಹೆವಿ ಓದೋದು ಬೇಡ, ಫುಲ್ 100 ಮಾರ್ಕ್ಸ್ಗೆ ಓದೋದು ಬೇಡ, ಒಂದು 60 ಮಾರ್ಕ್ಸ್ ಆದರೂ ತಗೊಳ್ಳೋಷ್ಟು ಓದ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಅರ್ಥ ಮಾಡಿಕೊಂಡು ಕಷ್ಟಪಟ್ಟಿದ್ದೀನಿ. ಆದಷ್ಟು ಕಷ್ಟಪಟ್ಟು ಒಟ್ಟಿನಲ್ಲಿ ಎಲ್ಲ ಎಕ್ಸಾಮ್ಸು ಚೆನ್ನಾಗಿ ಬರೆದೆ. ನಿಜ ಅದೊಂಥರ ಎಕ್ಸ್ಪೀರಿಯೆನ್ಸು ಫ್ರೆಂಡ್ಸ್, ಚೆನ್ನಾಗಿತ್ತು. ಒಂಥರ ದಿನ ಬೆಳಗ್ಗೆ ಹೋಗೋದು, ಬರೆಯೋದು, ಬಂದೋದು. ಮತ್ತು ನಮ್ಮ ಸ್ಕೂಲಲ್ಲಿ ರಜೆ ಬೇರೆ ಕೊಟ್ಟಿಲ್ಲ. ಒಂದು ದಿನ ಇದ್ದಿದ್ದು ಗ್ಯಾಪು ಓದ್ಕೊಳ್ಳೋಕ್ಕೆ. ಆ ದಿನದಲ್ಲೂ ಕೂಡ ನಾನು ಸ್ಕೂಲ್ಗೆ ಹೋಗ್ತಾಯಿದ್ದೆ, ಅಲ್ಲಿ ಪಾಠ ಮಾಡ್ತಾಯಿದ್ದೆ. ಅವ್ರಿಗೇನಾದರೂ ಹೇಳ್ಕೊಟ್ಬಿಟ್ಟು ಏನಾದರೂ ಬರೆಯೋಕ್ಕೆ ಕೊಟ್ಟು ನಾನು ಓದ್ಕೊತಾ ಇದ್ದೆ. ಬಟ್ ನನಗೇನು ಅನಿಸ್ತಾಯಿತ್ತು ಅಂದರೆ, ಮಕ್ಕಳಿಗೆ ದಿನ ಬರೆಯೋದು ಕೊಟ್ಟು ನಾನು ಓದ್ಕೊಳ್ಳೋದು ಸರಿ ಇಲ್ಲ ಅಂತ ಅವ್ರಿಗೆ
ಪಾಠ ಕೂಡ ಮಾಡ್ತಾಯಿದ್ದೆ ನಾನು. ಒಟ್ಟಿನಲ್ಲಿ ಹೆಂಗೆ ಅಂತಂದರೆ ಸ್ಕೂಲ್ಗೆ ಹೋಗ್ಕೊಂಡು ಮನೇನೂ ಮೇಂಟೈನ್ ಮಾಡಿಕೊಂಡು ಓದಿ ಎಕ್ಸಾಮ್ ಬರೆದ್ಬಿಟ್ಟು ಬಂದಿದ್ದೀನಿ. ನಿಜವಾಗ್ಲೂ ತುಂಬಾ ಕಷ್ಟ ಫ್ರೆಂಡ್ಸ್. ಈ ಮದುವೆ ಆದಮೇಲೆ ಮಕ್ಕಳಾದ್ಮೇಲೆ ಈ ಪ್ರೆಗ್ನೆನ್ಸಿ ಇಟ್ಕೊಂಡು ಓದ್ತೀವಿ ಮಾಡ್ತೀವಿ ಅಂದರೆ ಎಷ್ಟು ಕಷ್ಟ ಇರುತ್ತೆ ಗೊತ್ತಾ. ಅದು ಅನುಭವಿಸಿದವ್ರಿಗೆ ಗೊತ್ತು. ತುಂಬಾ ಕಷ್ಟ ಆಗುತ್ತೆ, ಪ್ರೆಷರ್ ಜಾಸ್ತಿ ಆಗುತ್ತೆ. ಸದ್ಯ ಇವಾಗ ತುಂಬ ರಿಲೀಫ್ ಆಗಿದೆ ಎಕ್ಸಾಮ್ ಮುಗ್ದಿರೋದಕ್ಕೆ. ಹಾಗೆ ನಾನು ಈ ಎಕ್ಸಾಮು ಅದು ಇದು ಟೆನ್ಷನಲ್ಲಿ ನಾನು ಸ್ಕ್ಯಾನಿಂಗೂ ಹೋಗಲಿಲ್ಲ. 6 ಮಂತ್ಸ್ ಸ್ಕ್ಯಾನಿಂಗ್ ಇತ್ತು, ಇದು ತುಂಬ ಇಂಪಾರ್ಟೆಂಟು. ಸ್ಕ್ಯಾನಿಂಗೂ ಹೋಗಲಿಲ್ಲ ನಾನು. ಸೊ ಹೋಗಬೇಕು ಸ್ಕ್ಯಾನಿಂಗ್ ಮಾಡ್ಸೋಕ್ಕೆ, ಒಂದ್ಸರಿ ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಬೇಕು. ಆಮೇಲೆ ಶುಗರ್ ಟೆಸ್ಟು ಮಾಡಿಸ್ಬೇಕು. ನನಗೆ ಒಂದ್ಸರಿ ನಾವು ಟೆಸ್ಟ್ ಮಾಡಿಕೊಂಡೆ, ನಾರ್ಮಲಾಗಿತ್ತು. ಆದರೂ ಕೂಡ ಬ್ಲಡ್ ಟೆಸ್ಟ್ ಕೊಟ್ಟು ಮಾಡಿಸ್ಬೇಕು. ಸ್ಕ್ಯಾನಿಂಗ್ ಮೇಯ್ನ್ ಮಾಡಿಸ್ಬೇಕು. ಈ ಮಂತಲ್ಲಿ ಸ್ಕ್ಯಾನಿಂಗ್ ಮಾಡಿಸೋದು ತುಂಬಾ ಒಳ್ಳೆಯದು. ಮಗು ಗ್ರೋತ್ ಹೆಂಗಿದೆ ಅಂತ ಅಂದ್ಬಿಟ್ಟು ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ಸ್ಕ್ಯಾನಿಂಗು ಮಾಡಿಸೋಣ ಅಂತ ಇದ್ದೀವಿ. ಆಮೇಲೆ ಬೇಬಿ ಮೂಮೆಂಟ್ಸ್ ಗೊತ್ತಾಗ್ತದೆ, ಬೇಬಿ ಕಿಕ್ಸ್ ಎಲ್ಲ ಗೊತ್ತಾಗ್ತಾಯಿದೆ ಅಂದರೆ ನಿಜವಾಗ್ಲೂ ಫ್ರೆಂಡ್ಸ್ ತುಂಬಾ ಗೊತ್ತಾಗ್ತಾಯಿದೆ ನನಗಂತೂ. ಊಟ ಮಾಡ್ತಾಯಿರಲಿ, ಓಡಾಡ್ತಾಯಿರಲಿ, ದಿನಕ್ಕೊಂದು 10-20 ಸರಿ ನನಗೆ ಬೇಬಿ ಮೂಮೆಂಟ್ಸು, ಬೇಬಿ ಕಿಕ್ಸ್ ಅನ್ನೋದು ಗೊತ್ತಾಗುತ್ತೆ. ಅದು ರಾತ್ರಿ ಮಲಗುವಾಗನೇ ಗೊತ್ತಾಗುತ್ತೆ ಬೇಬಿ ಕಿಕ್ಸ್ ಎಲ್ಲ. ನನಗೆ 4 ಮಂತ್ ಮುಗಿತಿರೋ ಟೈಮಲ್ಲೇ ನನಗೆ ಗೊತ್ತಾಗೋಯ್ತು. ಸೆಕೆಂಡ್ ಪ್ರೆಗ್ನೆನ್ಸಿ ಅಲ್ವಾ, ಬೇಗ ಬೇಬಿ ಮೂಮೆಂಟ್ಸು ಕಿಕ್ಸು ಎಲ್ಲ ಗೊತ್ತಾಗುತ್ತೆ. ಸೊ ಬೇಬಿ ಮೂಮೆಂಟ್ಸು ಕಿಕ್ಸು ಎಲ್ಲ ಚೆನ್ನಾಗಿದೆ. ಸ್ಕ್ಯಾನಿಂಗ್ ಮಾಡಿಸಿಲ್ಲ, ಸ್ಕ್ಯಾನಿಂಗ್ ಒಂದು ಮಾಡಿಸ್ಬೇಕು. ಸೊ ಇವಾಗೆಲ್ಲ ಒಂದು ಸ್ವಲ್ಪ ಎಕ್ಸಾಮ್ ಇಲ್ದಿರೋದ್ರಿಂದ ಮೈಂಡ್ ಫ್ರೀ ಆಗಿದೆ. ಇನ್ಮೇಲೆ ಲಾಗ್ಸ್ ಮಾಡ್ತೀನಿ. ಯೂಟ್ಯೂಬ್ ನೋಡಿ ನನಗೂ ಶಾಕ್ ಆಗೋಯ್ತು, ಏನು ಇಷ್ಟೊಂದು ವ್ಯೂಸು ಎಲ್ಲ ಡೌನ್ ಆಗಿಬಿಟ್ಟಿದೆ ನನ್ನ ಚಾನಲಲ್ಲಿ. ವೀಡಿಯೋಸ್ ಹಾಕಿದ್ರು ವ್ಯೂಸೇ ಬರೋಲ್ಲ ಅಂತ ಅನಿಸ್ಬಿಟ್ಟಿದೆ ನನಗೆ. ಫಸ್ಟಿಂದ ನಾನು ಎಷ್ಟೋ ಕಷ್ಟಪಡಬೇಕು. ಒಂದು 200-300 ವ್ಯೂಸ್ ಬರೋಕ್ಕೂ ನಾನು ತುಂಬಾ ಕಷ್ಟಪಡಬೇಕು ಇವಾಗ ಯೂಟ್ಯೂಬಲ್ಲಿ. ಯಾಕಂತಂದರೆ ಅಷ್ಟು ಡೌನ್ ಆಗಿಬಿಟ್ಟಿದೆ ನನಗೆ ವ್ಯೂಸು. ನನಗಿವಾಗ ರೆಕಮೆಂಡೇ ಮಾಡಲ್ಲ ಯೂಟ್ಯೂಬು, ರೆಕಮೆಂಡು ಮಾಡಲ್ಲ, ಯಾರಿಗೂ ತೋರಿಸೋದು ಇಲ್ಲ ನನ್ನ ಯೂಟ್ಯೂಬು ನಾನು ಮಾಡೋ ವೀಡಿಯೋಸ್ ಇವಾಗ. ಯಾಕಂತಂದರೆ ಇಷ್ಟು ದಿವಸ ನಾನು ಮಾಡ್ದಿರೋ ಇರೋದಕ್ಕೆ, ಆ್ಯಕ್ಟಿವಾಗಿ ಇಲ್ಲದೆ ಇರೋದಕ್ಕೆ ನನಗಿವಾಗ ಒಂದು 100 ವ್ಯೂಸ್ ಬರೋದು ಜಾಸ್ತಿನೇ ಆಗಿಬಿಟ್ಟಿದೆ. ಸೊ ನಾನು ಇನ್ಮೇಲೆ ಆದಷ್ಟು ಡೈಲಿ 1-2 ವೀಡಿಯೋಸ್ ಹಾಕೋಕ್ಕೆ ನಾನು ಖಂಡಿತ ಪ್ರಯತ್ನ ಪಡ್ತೀನಿ. ಇನ್ಮೇಲೆ ತುಂಬ ಆ್ಯಕ್ಟಿವ್ ಆಗಿರ್ತೀನಿ. ಸೊ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತೀನಿ. ಆಮೇಲೆ ಈಗ ನನ್ನ ವೀಡಿಯೋಸ್ ನೋಡೋರು ನಮ್ಮ ಸ್ಕೂಲಲ್ಲಿ ನಮ್ಮ ಮಕ್ಕಳೆಲ್ಲ ಇದ್ದಾರಲ್ಲ, ಸ್ಕೂಲ್ ಮಕ್ಕಳು, ಅವರೆಲ್ಲ ನೋಡ್ತಾರೆ ವೀಡಿಯೋಸು. ನೀವು ನಿಮ್ಮ ಅತ್ತೆ ಮನೆಗೆ ಹೋಗಿರೋ ವೀಡಿಯೋ ನಾನು ನೋಡಿದೆ, ಲಾಗ್ ನೋಡಿದೆ ಅಂತೆಲ್ಲ ಹೇಳ್ತಾ ಇರ್ತಾರೆ. ಪ್ರತಿಯೊಬ್ಬರು ನೋಡ್ತಾ ಇರ್ತಾರೆ ಸ್ಕೂಲಲ್ಲಿ. ಸೊ ಇನ್ನೂ ಒಂದು ಸ್ವಲ್ಪ ಕ್ರಿಯೇಟಿವ್ ಆಗಿ, ಅಟ್ರಾಕ್ಟಿವ್ ಆಗಿ, ಹೆಲ್ಪ್ಫುಲ್ಲಾಗಿ, ಯೂಸ್ಫುಲ್ ಆಗಿರೋಂತಹ ವೀಡಿಯೋಸ್ ಮಾಡೋಣ ಇನ್ಮೇಲೆ ಅಂತ ಅಂದ್ಕೊಂಡಿದ್ದೀನಿ. ಏನು ಡೈಲಿ ಲಾಗ್ಸಲ್ಲಿ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸೊ ಇಲ್ಲಿಗೆ ಇಷ್ಟೇ ನಂದು ಅಪ್ಡೇಟ್ ಕೊಡಬೇಕಾಗಿತ್ತು. ಇನ್ಮೇಲೆ ವೀಡಿಯೋಸ್ ಮಾಡ್ತೀನಿ ಅಂತ ಅಂದ್ಬಿಟ್ಟು, ಸೊ ಅದಕ್ಕೆ ಸಿಂಪಲ್ಲಾಗಿ ಲಾಗ್ ಮಾಡಿದ್ದೀನಿ. ಈ ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಯಾರೆಲ್ಲ ಮರ್ತೋಗಿದ್ದೀರೋ ಅವರೆಲ್ಲ ಮತ್ತೆ ನಾನು ನೆನಪಿಸ್ಕೊಂಡು ಇನ್ಮೇಲೆ ದಿನ ವೀಡಿಯೋಸ್ ನೋಡ್ತಾಯಿರಿ. ವೀಡಿಯೋಸ್ ಮಾಡ್ತಾಯಿರ್ತೀನಿ. ಸಪೋರ್ಟ್ ಮಾತ್ರ ಮಾಡೋದು ಮರಿಬೇಡಿ, ಸಪೋರ್ಟ್ ಮಾಡ್ತಾಯಿರಿ. ಇನ್ಮೇಲೆ ಫುಲ್ ಆ್ಯಕ್ಟಿವ್ ಆಗಿರ್ತೀನಿ ಯೂಟ್ಯೂಬಲ್ಲಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಮತ್ತು ನಾನು ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ. ಸೊ ಡೈಲಿ ಲಾಗ್ಸ್ ಜಾಸ್ತಿ ಇನ್ಮೇಲೆ ಅಪ್ಲೋಡ್ ಮಾಡ್ತೀನಿ. ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಎವ್ರಿವನ್.